ನಮಸ್ಕಾರ, ನಿಮ್ಮ ಪ್ರೀತಿಯ ಗುರು ಬಸವರಾಜ್. ಒಂದು ಸ್ಪೆಷಲ್ ವಿಡಿಯೋ ಮಾಡ್ತಾ ಇದ್ದೀನಿ. ಕಾರಣ ಮಕ್ಕಳಿಗೋಸ್ಕರನೇ. ತುಂಬಾ ಜನ ಕೇಳ್ತಾ ಇದ್ರು, ನಿಮ್ಮಲ್ಲಿ ಮೋದಿ ಕೇರ್ ಅಲ್ಲಿ ಮಕ್ಕಳಿಗೋಸ್ಕರ ಯಾವ್ದಾದ್ರು ಪ್ರಾಡಕ್ಟ್ ಇದೆನಾ, ಮಕ್ಕಳಿಗೋಸ್ಕರ ಯಾವ್ದಾದ್ರು ಇದ್ರೆ ಹೇಳಿ ಅಂತ ತುಂಬಾ ಜನ ಕೇಳ್ತಾ ಇದ್ರು. ಆಗಿರೋದ್ರಿಂದ ಮಕ್ಕಳಿಗೋಸ್ಕರ ಒಂದು ಸ್ಪೆಷಲ್ ಪ್ರಾಡಕ್ಟ್ ಇದೆ ನಮ್ಮಲ್ಲಿ. ಆ ಒಂದು ಪ್ರಾಡಕ್ಟ್ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ಲಿಕ್ಕೆ ತುಂಬಾನೇ ಖುಷಿ ಆಗ್ತದೆ ಸ್ನೇಹಿತರೆ. ಇದೊಂದು ಬಂದ್ಬಿಟ್ಟು ವೆಲ್ ಸ್ಟ್ರಾಂಗ್ ಅಂಡ್ ಸ್ಮಾರ್ಟ್ ಅಂತೇಳಿ ನಮ್ಮ ಮಕ್ಕಳನ್ನ ಸ್ಟ್ರಾಂಗ್ ಆಗಿ ವಿತ್ ಸ್ಮಾರ್ಟ್ ಆಗಿ ಆಕ್ಟಿವ್ ಆಗಿರ್ಲಿಕ್ಕೆ ಒನ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್ ಅಂತ ಹೇಳ್ತೀವಿ ಮಕ್ಕಳಿಗೋಸ್ಕರ, ಸ್ಟ್ರಾಂಗ್ ಅಂಡ್ ಸ್ಮಾರ್ಟ್ ಅಂತ. ವಿಶೇಷವಾಗಿ ಸ್ನೇಹಿತರೆ, ಇವತ್ತು ಮಕ್ಕಳಿಗೋಸ್ಕರ ಆಸ್ತಿ ಮಾಡೋದಕ್ಕಿಂತ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ಅಂತಕ್ಕಂಥ ವರ್ಡನ್ನ ತುಂಬಾ ಕೇಳಿದೀವಿ. ನಾವು ಕೂಡ ಅದನ್ನ ಅಂದ್ಕೊಂಡು ಮಾಡ್ತಾ ಇದೀವಿ ಕೂಡ. ಕಾರಣ, ಇವತ್ತು ಮಕ್ಕಳಲ್ಲಿ ಸಾಕಷ್ಟು ಚಾಲೆಂಜಸ್ ಇದೆ. ಮಕ್ಕಳಲ್ಲಿ ನಾವು ಸಾಕಷ್ಟು ನಿರೀಕ್ಷೆಗಳನ್ನ ಇಟ್ಕೊಂಡಿದೀವಿ. ಎಷ್ಟೋ ಜನ ತಂದೆ ತಾಯಿಗಳು ನನ್ನ ಕೈಯಿಂದ ಆಗ್ದಿರೋ ನನ್ನ ಮಗ ಮಾಡ್ಲಿ ಅಥವಾ ನನ್ನ ಮಗಳು ಮಾಡ್ಲಿ ಅಂತೇಳಿ ಮಕ್ಕಳಿಗೋಸ್ಕರ ತಂದೆ ತಾಯಿಗಳು ಸಾಕಷ್ಟು ಎಫರ್ಟ್ ಆಗ್ತಾ ಇದ್ದಾರೆ, ಸಾಕಷ್ಟು ತ್ಯಾಗ ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಇವತ್ತು ಅನ್ಕೊಂಡಿರೋ ರೀತಿ ಮಕ್ಕಳು ಇವತ್ತು ಹೆಲ್ತ್ ಅಲ್ಲಿ ಸಾಕಷ್ಟು ಡಿಫಿಷಿಯನ್ಸಿ ಕಾಡ್ತಾ ಇದೆ, ಮಕ್ಕಳಲ್ಲಿ ಅನಾರೋಗ್ಯದ ಸಮಸ್ಯೆಗಳು ಹೆಚ್ಚಾಗ್ತಾ ಇದೆ. ಅವೆಲ್ಲ ಕಾರಣದಿಂದನೇ ನೀವು ಅನ್ಕೊಂಡಿರೋ ರೀತಿ ನಿಮ್ಮ ಮಕ್ಕಳು ಸಾಧನೆ ಮಾಡಿದ್ರೆ ಹೇಗಿರುತ್ತೆ, ನೀವು ಅನ್ಕೊಂಡಿರೋ ರೀತಿ ನಿಮ್ಮ ಮಕ್ಕಳು ಆಕ್ಟಿವ್ ಆಗಿ ಹೆಲ್ತಿ ಆಗಿ ಫಿಟ್ ಆಗಿದ್ರೆ ಹೇಗಿರುತ್ತೆ, ಅದಕ್ಕೋಸ್ಕರನೇ ಒನ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್ ವೆಲ್ ಸ್ಟ್ರಾಂಗ್ ಅಂಡ್ ಸ್ಮಾರ್ಟ್ ಸ್ನೇಹಿತರೆ. ಯಾಕೆ ಈ ಪ್ರಾಡಕ್ಟ್ ಅಂದ್ರೆ, ಇವತ್ತು ಮಕ್ಕಳಲ್ಲಿ ತುಂಬಾ ಚಾಲೆಂಜಸ್ ಇದೆ. ಕೆಲವೊಂದು ತಂದೆ ತಾಯಿಗಳು ಮೊದಲನೇದಾಗಿ ಮಕ್ಕಳ ಮೇಲೆ ತುಂಬಾ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಏನಪ್ಪಾ ನಿರೀಕ್ಷೆ ಅಂದ್ರೆ, ನನ್ ಮಗ ತುಂಬಾ ಸ್ಟ್ರಾಂಗ್ ಇರಬೇಕು, ಸ್ಮಾರ್ಟ್ ಇರಬೇಕು, ತುಂಬಾ ಬುದ್ಧಿವಂತ ಮಗ ಅಥವಾ ಮಗಳಾಗಿರ್ಬೇಕು, ನನ್ ಮಗ ಅನ್ಕೊಂಡ ರೀತಿ ಎಜುಕೇಶನ್ ಅಲ್ಲಿ ಸ್ಕೋರ್ ಮಾಡ್ಬೇಕು, ಯಾವಾಗ್ಲೂ ನನ್ ಮಗ ಒಬ್ಬ ಶ್ರೇಯಸ್ವಂತನಾಗಿರ್ಬೇಕು, ಹೆಸರು ತರೋ ರೀತಿ ಮಗ ಇರ್ಬೇಕು ಅಥವಾ ಮಗಳಿರ್ಬೇಕು, ಅಥವಾ ಇನ್ನೂ ಸಾಕಷ್ಟು ನಿರೀಕ್ಷೆ ಇದೆ ತಂದೆ ತಾಯಿಗಳಲ್ಲಿ. ನನ್ ಮಗ ಇಂಜಿನಿಯರ್ ಆಗ್ಬೇಕು, ಡಾಕ್ಟ್ರು, ಅಥವಾ ಇನ್ನೊಂದೇನೋ ಆಗ್ಬೇಕು ಅಂತ ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಆದ್ರೆ ಅನ್ಕೊಂಡ್ರೆ ಒಳ್ಳೇದೇ, ಅನ್ಕೊಳ್ಳೋಣ, ಆದ್ರೆ ತುಂಬಾ ಖುಷಿ. ಆದ್ರೆ ಆಗೋದ್ರ ಜೊತೆ ಇವತ್ತು ಸಾಕಷ್ಟು ಆತಂಕ ಕೂಡ ತಂದೆ ತಾಯಿಗಳಲ್ಲಿ ಇದೆ. ಮಕ್ಕಳಿಗೋಸ್ಕರ ಮಕ್ಕಳ ಬಗ್ಗೆ ತುಂಬಾ ಆತಂಕ ಇದೆ. ಆತಂಕ ಏನಪ್ಪಾ ಅಂತ ನೋಡೋದಾದ್ರೆ, ಮಕ್ಕಳು ಇವತ್ತಿನ ಚಿಕ್ಕ ಮಕ್ಕಳು ಹೇಗಿದ್ದಾರೆ ಅಂದ್ರೆ, ಸರಿಯಾಗಿ ಊಟ ಮಾಡ್ತಿಲ್ಲ, ಸರಿಯಾಗಿ ಓಡಾಡ್ತಾ ಇಲ್ಲ, ಅಥವಾ ಕುಂತಲ್ಲೇ ಇರ್ತಕ್ಕಂಥ ಜೀವನ ಶೈಲಿ, ಆಟ ಪಾಠಗಳಲ್ಲಿ ಇನ್ವಾಲ್ವ್ಮೆಂಟ್ ಆಗದೆ ಇರೋಂಥದ್ದು, ಅಥವಾ ಮೆಮೊರಿ ತುಂಬಾ ಕಡಿಮೆ ಇರ್ತಕ್ಕಂಥದ್ದು, ಜ್ಞಾಪಕ ಶಕ್ತಿ ಕಡಿಮೆ ಇರ್ತಕ್ಕಂಥ ಸಮಸ್ಯೆ. ಅಷ್ಟೇ ಅಲ್ಲ, ಫಿಸಿಕಲ್ ಅಲ್ಲಿ ತುಂಬಾ ವೀಕ್ ಆಗಿರ್ತಾರೆ, ಫಿಸಿಕಲಿ ಫಿಟ್ ಇರಲ್ಲ, ತುಂಬಾ ವೀಕ್ ಇರೋಂಥದ್ದು. ಅಥವಾ ಇವತ್ತಿನ ಮಕ್ಕಳಿಗೆ ಪದೇ ಪದೇ ನೆಗಡಿ, ಶೀತ, ಜ್ವರ, ಕೆಮ್ಮು, ಅಲರ್ಜಿ ಎಕ್ಸೆಟ್ರಾ ಏನೆಲ್ಲ ಕಾಯಿಲೆಗಳು ಬರ್ತಾ ಇದೆ. ರೋಗ ನಿರೋಧಕತೆ ಕಡಿಮೆ ಇರ್ತಕ್ಕಂಥದ್ದು. ತುಂಬಾ ಮಕ್ಕಳು ಜಾಸ್ತಿ ಈ ಫಾಸ್ಟ್ ಫುಡ್ ಅನ್ನ ಜಾಸ್ತಿ ತಿಂತಕ್ಕಂಥ ಹವ್ಯಾಸಗಳು ಇಟ್ಕೊಂಡಿದ್ದಾರೆ. ಉಪ್ಪು ಮತ್ತೆ ಸಕ್ಕರೆ ಭರಿತವಾಗಿರ್ತಕ್ಕಂಥ ಆಹಾರಗಳನ್ನ ಜಾಸ್ತಿ ಮಕ್ಕಳು ಇಷ್ಟಪಡ್ತಾ ಇದ್ದಾರೆ. ಇವತ್ತಿನ ಮಕ್ಕಳು ಈ ಕುರುಕುಲು ತಿಂಡಿಗಳು ಮತ್ತೆ ಬೇಕರಿ ತಿಂಡಿಗಳು ಅಥವಾ ಗೋಬಿ ಮಂಚೂರಿ, ಪಾನಿಪುರಿ, ಈ ತರ ಹಲವಾರು ಫಾಸ್ಟ್ ಫುಡ್ ಕೇಂದ್ರಗಳಿಗೆ ತುಂಬಾ ಜನ ಮಕ್ಕಳು ಅಡಾಪ್ಟ್ ಆಗ್ತಿದ್ದಾರೆ. ಅದಲ್ಲದೆ ಇವತ್ತಿನ ಮಕ್ಕಳು ಹೇಗಿದ್ದಾರೆ ಅಂದ್ರೆ, ಮೊಬೈಲ್ ಮೇಲೆ ತುಂಬಾ ಇವತ್ತು ಆಸಕ್ತಿ ಜಾಸ್ತಿ ಆಗ್ತದೆ ಸ್ನೇಹಿತರೆ. ಆಮೇಲೆ ಕುಂತಲ್ಲೇ ಆಟ ಆಡ್ತಕ್ಕಂಥದ್ದು, ಮೊಬೈಲ್ ಗೇಮ್ಗಳು ಜಾಸ್ತಿ ಆಗಿದೆ, ಫಿಸಿಕಲ್ ಆಕ್ಟಿವಿಟೀಸ್ ಇಲ್ಲ ಇವತ್ತಿನ ಮಕ್ಕಳಲ್ಲಿ ಸ್ನೇಹಿತರೆ. ಇವೆಲ್ಲ ಸಮಸ್ಯೆಗಳಿಂದ ಏನಾಗ್ತಿದೆ ಅಂದ್ರೆ, ಮಕ್ಕಳಲ್ಲಿ ಒಂದ್ ಕಡೆ ಆರೋಗ್ಯದ ಬಗ್ಗೆ ಆತಂಕ ಜಾಸ್ತಿ ಆಗ್ತದೆ ತಂದೆ ತಾಯಿಗಳಿಗೆ, ಮತ್ತೆ ನಿರೀಕ್ಷೆ ಕೂಡ ಇದೆ. ಇವೆರಡರ ಜೊತೆ ಇನ್ನೊಂದು ಕೂಡ ಸಮಸ್ಯೆ ಇದೆ. ಕಾರಣ ಏನಪ್ಪಾ ಅಂದ್ರೆ, ಇವತ್ತಿನ ತಂದೆ ತಾಯಿಗಳಲ್ಲಿ ಕೂಡ ಸಾಕಷ್ಟು ಅಪೌಷ್ಟಿಕತೆ ಇರೋದ್ರಿಂದ ಹುಟ್ಟತಕ್ಕಂತ ಮಕ್ಕಳು ಇವತ್ತು ಕುಪೋಷಣೆಗೆ ಒಳಗಾಗ್ತಾ ಇದ್ದಾರೆ. ಕುಪೋಷಣೆ ಅಂದ್ರೆ, ಹುಟ್ಟುವಾಗಲೇ ಮಕ್ಕಳಿಗೆ ಹಲವಾರು ಸಮಸ್ಯೆಗಳನ್ನು ಹೊತ್ಕೊಂಡು ಹುಟ್ಟತಕ್ಕಂಥದ್ದು. ರಕ್ತಹೀನತೆ, ಅಥವಾ ವೀಕ್ನೆಸ್, ಅಥವಾ ಇನ್ನೊಂದು ಯಾವ್ದು ಅಂಗಾಂಗಗಳ ಊನತೆ ಇರ್ತಕ್ಕಂಥದ್ದು, ಹೃದಯದ ಸಮಸ್ಯೆ, ಅಥವಾ ಎಷ್ಟೋ ಮಕ್ಕಳಿಗೆ ಹುಟ್ಟುವಾಗಲೇ ಸಕ್ಕರೆ ಕಾಯಿಲೆ ಇರ್ತಕ್ಕಂಥದ್ದು, ಅಥವಾ ಏನೇನೋ ಸಮಸ್ಯೆಗಳನ್ನು ಹೊತ್ಕೊಂಡು ಹುಡ್ತಾ ಇದ್ದಾರೆ. ಅಂಗಾಂಗಗಳ ದೌರ್ಬಲ್ಯತೆಗಳಿಂದ ಇವತ್ತು ತುಂಬಾ ಜನ ಮಕ್ಕಳು ಹುಡ್ತಾ ಇದ್ದಾರೆ. ಇದೆಲ್ಲದಕ್ಕೂ ಕಾರಣ ಸ್ನೇಹಿತರೆ ಅಂದ್ರೆ, ತುಂಬಾ ಇಂಪಾರ್ಟೆಂಟ್ ಅಪೌಷ್ಟಿಕತೆ. ಇವತ್ತು ಮಕ್ಕಳಲ್ಲೂ ಕೂಡ ಸಾಕಷ್ಟು ಪೌಷ್ಟಿಕಾಂಶಗಳ ಕೊರತೆ ಕಾಣ್ತಾ ಇದೆ. ತಾಯಿ ಪ್ರೆಗ್ನೆನ್ಸಿ ಇದ್ದಾಗ ತಾಯಿಯಲ್ಲಿರ್ತಕ್ಕಂಥ ಎಷ್ಟೋ ಪೌಷ್ಟಿಕಾಂಶದ ಕೊರತೆ ಅಥವಾ ಪೌಷ್ಟಿಕಾಂಶಗಳ ಕೊರತೆಯಿಂದ ಆಗ್ತಕ್ಕಂಥ ಸಮಸ್ಯೆ ಆ ಮಗುವಿಗೂ ಕೂಡ ಹಂಗೆ ಕ್ಯಾರಿ ಆಗಿರುತ್ತೆ. ಇವೆಲ್ಲ ಕಾರಣಗಳಿಂದ ಇವತ್ತು ಮಕ್ಕಳು ಕೂಡ ತುಂಬಾ ಅನಾರೋಗ್ಯಕ್ಕೆ ತುತ್ತಾಗ್ತಾ ಇದ್ದಾರೆ. ಇವತ್ತು ನೋಡಿ, ಮಕ್ಕಳನ್ನ ಪದೇ ಪದೇ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇದೀವಿ. ಮಕ್ಕಳಿಗೆ ಪ್ಯಾರಾಸಿಟಮಲ್ ಜಾಸ್ತಿ ಆಗ್ತಾ ಇದೀವಿ. ಯಾವಾಗ್ಲೂ ಟ್ಯಾಬ್ಲೆಟ್ಸ್, ಸಿರಪ್, ಇಂಜೆಕ್ಷನ್, ಏನಾದ್ರೂ ಒಂದು ಮೆಡಿಸಿನ್ ಆಡ್ ಮಾಡ್ತಾನೆ ಇರ್ತೀವಿ ಸ್ನೇಹಿತರೆ. ಇವತ್ತು ಮಕ್ಕಳಿಗೆ ನಾವು ಇಂಜೆಕ್ಷನ್, ಟ್ಯಾಬ್ಲೆಟ್ಸ್ ಕೂಡ ಒಂದ್ ಕಡೆ ಇರಲಿ, ಅದು ಮುಂದಿನ ದಿನಗಳಲ್ಲಿ ಇನ್ನು ಯಾವ ಕೆಟ್ಟ ಪರಿಣಾಮ ಬೀಳುತ್ತೆ ಅಂತ ಯಾರು ಯೋಚನೆ ಮಾಡಿಲ್ಲ. ಯಾಕಂದ್ರೆ ಆ ಚಿಕ್ಕ ಮಕ್ಕಳಲ್ಲಿ ಅತಿ ಹೆಚ್ಚು ನಾನು ಮೆಡಿಸಿನ್ ಕೊಡೋದ್ರಿಂದ ಮುಂದಿನ ದಿನಗಳಲ್ಲಿ ಸೈಡ್ ಎಫೆಕ್ಟ್ ಯಾವ ತರ ಇರುತ್ತೆ ಅಂದ್ರೆ, ಸಾಕಷ್ಟು ಮಾರಕ ಕಾಯಿಲೆಗಳಿಗೆ ತುತ್ತಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಸ್ನೇಹಿತರೆ.
ಆಗಿರೋದ್ರಿಂದ ಅವೆಲ್ಲ ಸಮಸ್ಯೆಗೂ ಪರಿಹಾರ ಬೇಕು ಅನ್ನೋದಾದ್ರೆ, ಇವತ್ತಿನ ಮಕ್ಕಳಲ್ಲಿರ್ತಕ್ಕಂಥ ಅಪೌಷ್ಟಿಕತೆ ಸಮಸ್ಯೆಗೆ ಪರಿಹಾರ ಬೇಕು ಅನ್ನೋದಾದ್ರೆ ಒನ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್ ಸ್ನೇಹಿತರೆ ನಮ್ಮ ಹೆಮ್ಮೆಯ ವೆಲ್ ಸ್ಟ್ರಾಂಗ್ ಅಂಡ್ ಸ್ಮಾರ್ಟ್ ಅಂತ ಕರಿತೀವಿ. ಮಕ್ಕಳಿಗೆ ಅತಿ ಅವಶ್ಯಕತೆ ಇರುವಂತದ್ದು. ಇದರಲ್ಲಿ ಸುಮಾರು 37 ವಿಟಮಿನ್ಸ್ ಅಂಡ್ ಮಿನರಲ್ಸ್ ಇದೆ. 37 ಅಗತ್ಯತೆ ಇರತಕ್ಕಂತ ಪೌಷ್ಟಿಕಾಂಶಗಳ ಒಂದು ಸಮ್ಮಿಶ್ರಣ ಅಂತ ಹೇಳ್ತೀವಿ ಇದನ್ನ. ಇದರಲ್ಲಿ DHA ಇದೆ, ವಿಟಮಿನ್ ಎ ಇದೆ, ವಿಟಮಿನ್ ಡಿ ಇದೆ, ಬೋನ್ಸ್ ಗಳನ್ನ ಗಟ್ಟಿ ಮಾಡ್ತಕ್ಕಂಥದ್ದು, ಕಣ್ಣಿನ ಆರೋಗ್ಯ ಮತ್ತೆ ಮೆದುಳಿನ ಆರೋಗ್ಯಕ್ಕೋಸ್ಕರ ವಿಟಮಿನ್ DHA ಇದೆ. ಅಷ್ಟೇ ಅಲ್ಲ, ಪ್ರೋಟೀನ್ ಇದೆ. ಇವತ್ತು ಎಷ್ಟೋ ತಾಯಿಗಳಲ್ಲಿ ಮಕ್ಕಳಿಗೆ ಇವತ್ತು ಎಷ್ಟೋ ತಾಯಿಯಿಂದ ಗಿಣ್ಣದಂಶ ಸಿಕ್ಕಿರಲ್ಲ. ಕಾರಣ ಏನಪ್ಪಾ ಅಂದ್ರೆ ತಾಯಿ ಎದೆಯಲ್ಲಿ ಸಿಗ್ಬೇಕಾಗಿರ್ತಕ್ಕಂಥ ಒನ್ ಆಫ್ ದ ಬೆಸ್ಟ್ ಫುಡ್ ಅದು. ಆ ಗಿಣ್ಣದ ಅಂಶ ಸಿಗದಿರೋದಕ್ಕೆ ಮಕ್ಕಳಿಗೆ ಇವತ್ತು ತುಂಬಾ ಶಕ್ತಿಹೀನರಾಗಿ ಆಗ್ತಾ ಇದ್ದಾರೆ ಮಕ್ಕಳು ಕೂಡ. ಆ ಒಂದು ಗಿಣ್ಣದ ಅಂಶ ಕೂಡ ಇದರೊಳಗಡೆ ಸಿಗ್ತಾ ಇದೆ ಸ್ನೇಹಿತರೆ. ಆ ಪ್ರೋಟೀನ್, ವಿಟಮಿನ್ಸ್, ಮಿನರಲ್ಸ್, ಕ್ಯಾಲ್ಸಿಯಂ ಇದೆ ಇದರಲ್ಲಿ. ಮೂಳೆಗಳನ್ನ ಗಟ್ಟಿ ಮಾಡ್ಲಿಕ್ಕೆ, ಜೊತೆಗೆ ಬೆಳವಣಿಗೆ ಆಗ್ಲಿಕ್ಕೆ, ಮತ್ತೆ ಮಕ್ಕಳು ಯಾವಾಗಲೂ ಉತ್ಕೃಷ್ಟವಾಗಿರ್ಲಿಕ್ಕೆ, ಗಟ್ಟಿಮುಟ್ಟಾಗಿರ್ಲಿಕ್ಕೆ, ಎಲ್ಲಾ ರೀತಿ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಸಂಪೂರ್ಣ ಪೌಷ್ಟಿಕಾಂಶಗಳಿರ್ತಕ್ಕಂಥ ಒಂದು ಬೆಸ್ಟ್ ಆಫ್ ದಿ ಪ್ಯಾಕೇಜ್ ಇದು ವೆಲ್ ಸ್ಟ್ರಾಂಗ್ ಅಂಡ್ ಸ್ಮಾರ್ಟ್ ಅಂತ. ಮಕ್ಕಳಲ್ಲಿ ಇವತ್ತು ಏನೆಲ್ಲ ನಾವು ಸಮಸ್ಯೆ ನೋಡ್ತಾ ಇದೀವಿ. ಪದೇ ಪದೇ ನೆಗಡಿ, ಶೀತ, ಜ್ವರ, ಅಲರ್ಜಿ, ಕೆಮ್ಮು. ಇವತ್ತು ಸಣ್ಣ ಮಕ್ಕಳಿಗೆ ಅಸ್ತಮಾ ಅಟ್ಯಾಕ್ ಆಗ್ತಾ ಇದೆ, ಸ್ಕಿನ್ ಡಿಸೀಸ್ಗಳು, ಚರ್ಮದ ಕಾಯಿಲೆಗಳು ಬರ್ತಾ ಇದೆ. ಇವತ್ತು ಮಕ್ಕಳು ಜನಗಳ ಜೊತೆ ಬೆರೀತಾ ಇಲ್ಲ, ಅಥವಾ ಎಲ್ಲೋ ಒಂದ್ ಕಡೆ ಅಂಜಿಕೆ ಭಾವನೆ, ಅಥವಾ ಮಕ್ಕಳಲ್ಲಿ ಒಂದು ಜ್ಞಾಪಕ ಶಕ್ತಿ ಸ್ಟ್ರಾಂಗ್ ಆಗಿ ಆಗ್ತಿಲ್ಲ, ಕಡಿಮೆ ಆಗ್ತಕ್ಕಂಥದ್ದು. ಅತಿ ಚಿಕ್ಕ ಮಕ್ಕಳಲ್ಲಿ ಇವತ್ತು ಕಣ್ಣಿನ ಸಮಸ್ಯೆಗೆ ಒಳಗಾಗ್ತಾ ಇದ್ರೆ ಎಲ್ಲ ಸಮಸ್ಯೆಗೆ ಪರಿಹಾರ ಕೊಡ್ತಕ್ಕಂಥ ಪ್ರಾಡಕ್ಟ್ ಸ್ನೇಹಿತರೆ ವೆಲ್ ಸ್ಟ್ರಾಂಗ್ ಅಂಡ್ ಸ್ಮಾರ್ಟ್. ಪ್ರತಿಯೊಬ್ಬ ಮಕ್ಕಳಿಗೂ ಅವಶ್ಯಕತೆ ಇರುವಂತದ್ದು. ಇವತ್ತಿನ ಜನರೇಷನ್, ಇವತ್ತು ಏನ್ ಮಕ್ಕಳನ್ನ ನೋಡ್ತಾ ಇದೀವಿ, ಪ್ರತಿಯೊಂದು ಸಮಸ್ಯೆಗೆ ಮಕ್ಕಳಲ್ಲಿ ಏನೆಲ್ಲ ಸಮಸ್ಯೆ ಇದೆ ಎಲ್ಲಾ ಸಮಸ್ಯೆಗೂ ಪರಿಹಾರ ಕೊಡ್ತಕ್ಕಂಥ ಪ್ರಾಡಕ್ಟ್ ಇದು. 100% ನ್ಯಾಚುರಲ್ ಆಗಿರುವಂತದ್ದು. ಇದನ್ನ ಪ್ರತಿಯೊಬ್ಬ ಮಕ್ಕಳು ಜಸ್ಟ್ ಹಾಲಲ್ಲಿ ಬೆಳಗ್ಗೆ ಒಂದ್ ಚಮಚ, ಸಂಜೆ ಒಂದ್ ಚಮಚ, ನೀವೇನು ಹೊರಗಡೆ ಮಾರ್ಕೆಟ್ ಅಲ್ಲಿ ಸಿಗ್ತಕ್ಕಂಥ ನ್ಯೂಟ್ರಿಷನಿಯಲ್ ಡ್ರಿಂಕ್ಸ್ ಅಂತ ಏನ್ ಕೊಡ್ತಿದ್ದೀರಾ, ಆ ಡ್ರಿಂಕ್ಸ್ ಗಳ ಬದಲಾಗಿ ಈ ಒಂದು ಪ್ರಾಡಕ್ಟ್ ಅನ್ನ ಕೊಟ್ರೆ ಸಾಕು. ಖಂಡಿತ ನಿಮ್ಮ ಮಗಳು ಅಥವಾ ಮಗ ಏನ್ ಅನ್ಕೊಂಡಿದ್ರ, ನೀವು ಅನ್ಕೊಂಡಿರೋ ನಿಮ್ಮ ನಿರೀಕ್ಷೆ ಪ್ರಕಾರ ಸ್ಕೂಲಲ್ಲಿ ಸ್ಕೋರ್ ಮಾಡೋದಿರ್ಬೋದು, ಆಕ್ಟಿವಿಟೀಸ್ ಇರ್ಬೋದು, ಸ್ಪೋರ್ಟ್ಸ್ ಅಲ್ಲಿ ಇರ್ಬೋದು, ಎಲ್ಲದರಲ್ಲೂ ಕೂಡ ತುಂಬಾ ಸ್ಟ್ರಾಂಗ್ ಆಗಿ, ಸ್ಮಾರ್ಟ್ ಆಗಿ, ಆಕ್ಟಿವ್ ಆಗಿರ್ಲಿಕ್ಕೆ ತುಂಬಾ ಸಪೋರ್ಟ್ ಮಾಡ್ತಕ್ಕಂಥದ್ದು. ನಿಮ್ಮ ಮಕ್ಕಳು ಈ ಒಂದು ನ್ಯೂಟ್ರಿಷನಲ್ ಡ್ರಿಂಕ್ಸ್ ಅನ್ನ ತಗೊಳ್ತಾ ಹೋದಾಗ ಮಕ್ಕಳು ಕಾಯಿಲೆಯಿಂದ ದೂರ ಉಳಿತಾರೆ, ಕಾಯಿಲೆ ಬರದೇ ರೀತಿ ನೋಡ್ಕೊಳ್ಳುತ್ತೆ, ಮಕ್ಕಳಲ್ಲಿ ಒಂದು ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ ಸ್ನೇಹಿತರೆ. ಅಂತ ಒನ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್ ಅಂತ ಹೇಳಿ ತುಂಬಾ ಖುಷಿ ಆಗ್ತದೆ ಸ್ನೇಹಿತರೆ. ಅದೇ ರೀತಿ ಇನ್ನೊಂದು ಪ್ರಾಡಕ್ಟ್ ನ ಪರಿಚಯಿಸ್ತಾ ಇದ್ದೀನಿ, ವೆಲ್ ಕಿಡ್ಸ್ ಟಾನಿಕ್ ಅಂತ ಹೇಳಿ. ಮಕ್ಕಳು ಹಾಲು ಕುಡಿತಾ ಇದ್ದಾರೆ, ಇದರಲ್ಲಿ ವೆಲ್ವೆಟ್ ಚಾಕ್ಲೇಟ್ ಫ್ಲೇವರ್ ಇದೆ, ಮಕ್ಕಳು ತುಂಬಾ ಇಷ್ಟಪಟ್ಟು ಕುಡಿಯಂತ ಒಂದು ಪ್ರಾಡಕ್ಟ್ ಕೂಡ. ಕೆಲವು ಮಕ್ಕಳು ಹಾಲು ಕುಡಿಯಲ್ಲ, ಅಥವಾ ಇದು ಕೆಲವು ಮಕ್ಕಳಿಗೆ ಇಷ್ಟ ಆಗಲ್ಲ ಅಂತಿದ್ರೆ ಪರವಾಗಿಲ್ಲ, ವೆಲ್ ಕಿಡ್ಸ್ ನ ಕುಡಿ. ಕಿಡ್ಸ್ ಟಾನಿಕ್ ಕೂಡ ಇದು ಕೂಡ, ಇದರಲ್ಲೂ ಕೂಡ ಹೈಯೆಸ್ಟ್ ನ್ಯೂಟ್ರಿಯೆಂಟ್ಸ್ ಇರೋಂಥದ್ದು. ಮಕ್ಕಳಿಗೆ ಬೆಳಗ್ಗೆ 5 ml, ಸಂಜೆ 5 ml. ಮಕ್ಕಳಲ್ಲಿ ಏನೆಲ್ಲಾ ಸಮಸ್ಯೆ ಇದೆ ಎಲ್ಲ ಸಮಸ್ಯೆಗೂ ಪರಿಹಾರ ಅಂತ ಕೊಡುವಂತ ಪ್ರಾಡಕ್ಟ್. 2 ವರ್ಷದ ಮೇಲ್ಪಟ್ಟಿಂದ ಹಿಡಿದು ಸುಮಾರು 12 ವರ್ಷದ ತನಕ ಕೂಡ ಪ್ರತಿಯೊಬ್ಬ ಮಕ್ಕಳು ಬಳಸಬೇಕಾಗಿರುವಂಥದ್ದು. ತುಂಬಾ ವಿಶೇಷವಾಗಿದೆ. ಸಾಕಷ್ಟು ಮಕ್ಕಳಿಂದ ಬಳಕೆ ಮಾಡಿದ್ದಾರೆ, ಸಾಕಷ್ಟು ಆರೋಗ್ಯದಲ್ಲಿ ಚೇತರಿಸಿಕೊಂಡಿದ್ದಾರೆ, ಸಾಕಷ್ಟು ಒನ್ ಆಫ್ ದ ಬೆಸ್ಟ್ ರಿಸಲ್ಟ್ ನ ಪಡ್ಕೊಂಡು ಎಷ್ಟೋ ತಂದೆ ತಾಯಿಗಳು ಇದರ ಬಗ್ಗೆ ಸಾಕಷ್ಟು ಖುಷಿಯಿಂದ ಶೇರ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಅಂತ ಅದ್ಭುತವಾಗಿರ್ತಕ್ಕಂಥ ಪ್ರಾಡಕ್ಟ್ ನಮ್ಮ ಕಡೆ ಇದೆ. ಖಂಡಿತ ಈ ಪ್ರಾಡಕ್ಟ್ ಅನ್ನ ಬಳಕೆ ಮಾಡಿ. ಯಾಕೆಂದ್ರೆ ಇವತ್ತು ನಾವು ಅನಾವಶ್ಯಕವಾಗಿ ಹಾಸ್ಪಿಟ್ಲಿಗೆ ಹೋಗೋದ್ರ ಕಡೆ ಒಂದ್ ಕಡೆ ಹಣ ವ್ಯಯ ಮಾಡೋದ್ರ ಜೊತೆ ಸಾಕಷ್ಟು ಹಾಸ್ಪಿಟಲ್ ಟ್ಯಾಬ್ಲೆಟ್ಸ್ ಗಳನ್ನ, ಇಂಜೆಕ್ಷನ್ ಗಳನ್ನ, ಅಲ್ಲಿ ಇರ್ತಕ್ಕಂಥ ಮೆಡಿಸಿನ್ ಗಳನ್ನ ತಗೊಳ್ಳೋದ್ರಿಂದ ಮತ್ತೆ ಸಾಕಷ್ಟು ಸಮಸ್ಯೆಗಳನ್ನ ಹೊತ್ತು ತರ್ತಾ ಇದೆ. ಅವೆಲ್ಲವನ್ನು ತಡೆಗಟ್ಟಬೇಕು ಅಂದ್ರೆ ಒನ್ ಆಫ್ ದ ಬೆಸ್ಟ್ ಸ್ನೇಹಿತರೆ ಬಳಕೆ ಮಾಡಿ. ಈ ಒಂದು ಪ್ರಾಡಕ್ಟ್ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾಗಿದ್ದಲ್ಲಿ ಖಂಡಿತ ನನ್ನ ನಂಬರ್ನ ಸಂಪರ್ಕ ಮಾಡಿ ಅಂತ ಹೇಳ್ತಾ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್.